ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ನಾನು ಶ್ರುತಿ ನೀರಾಯ. ಇವತ್ತು ತುಪ್ಪದ ಬೆಡಗಿ, ಹೆಸರು ಹೇಳಿದ ತಕ್ಷಣ ನಮಗೆ ಗೊತ್ತಾಗಿರುತ್ತೆ. ರಾಗಿಣಿ ದ್ವಿವೇದಿ ಅವರ ಹುಟ್ಟುಹಬ್ಬದ ಸಂಭ್ರಮ. ಇವತ್ತು ಅವರ ನಿವಾಸದಲ್ಲಿ ನಾವಿದ್ದೀವಿ. ಸ್ವತಃ ಇವತ್ತು ನಟಿ ರಾಗಿಣಿ ದ್ವಿವೇದಿ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಹುಟ್ಟುಹಬ್ಬದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತನಾಡೋಣ. ಹಾಯ್ ಮ್ಯಾಮ್. ಹಲೋ. ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಚ್ ಥ್ಯಾಂಕ್ ಯು. ಮೇಡಮ್, ನಾವಿಲ್ಲಿ ಬಂದ ತಕ್ಷಣ ನೋಡಿದ್ವಿ, ಸಾಕಷ್ಟು ಜನ ಪೌರ ಕಾರ್ಮಿಕರನ್ನು ನೋಡಿದ್ವಿ, ಜೊತೆಗೆ ಮಂಗಳಮುಖಿಯರು ಕೂಡ ಇದ್ದರು. ಸೊ ಈ ತರಹ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ನಿಮ್ಮ ಒಂದು ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಎಷ್ಟೊಂದು ಖುಷಿ ತರ್ತಾ ಇದೆ ನಿಮಗೆ ಅನ್ನುವಂಥದ್ದು? ಸಮಾಜವನ್ನು ಕೆಲಸಗಳು ಮಾಡೋದು ತುಂಬಾ ಇಷ್ಟ ನನಗೆ. ನನ್ನ ಮನಸ್ಸಿಂದ ತುಂಬ ಹತ್ತಿರ. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಸಿಟಿಯಲ್ಲಾಗಲಿ ಅಥವಾ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜಾಗದಲ್ಲಿ ನಾವು ಪ್ರೋಗ್ರಾಮ್ಸನ್ನು ಮಾಡ್ತಾನೆ ಇರ್ತೀವಿ ನಮ್ಮ ಟ್ರಸ್ಟ್ ಮೂಲಕ. ಇವತ್ತು ಕೂಡ ಅದೇ ರೀತಿಯಲ್ಲಿ ಇವತ್ತು ಆಫ್ಕೋರ್ಸ್ ಬರ್ತ್ಡೇ ಇರೋದ್ರಿಂದ ಕೇಕ್ ಕಟಿಂಗ್ ಅಂದರೆ ಮತ್ತು ಒಂದು ಸೆಲೆಬ್ರೇಷನ್ ಥರ ಇತ್ತು. ಸೊ ಬಟ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ನಾವೇನು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಅದನ್ನ ಪ್ರತಿ ವರ್ಷ ಬರ್ತ್ಡೇ ದಿನ ಲಾಂಚ್ ಮಾಡ್ತೀವಿ. ಸೊ ಈ ವರ್ಷ ವಿ ಆರ್ ಡೂಯಿಂಗ್ ಪ್ರೋಗ್ರಾಮ್ಸ್ ವಿತ್ ಮಂಗಳಮುಖಿ ಟ್ರಾನ್ಸ್ಜೆಂಡರ್ಸ್ ಜೊತೆ ಕೆಲವೊಂದು ಪ್ರೋಗ್ರಾಮ್ಸ್ ಲಾಂಚ್ ಮಾಡ್ತಾ ಇದ್ವಿ ನಾವು, for their betterment, for job opportunities, for ಲೈಕ್ ಪರ್ಸ್ನಲ್ ಲೋನ್ಸ್ ಫಾರ್ ದೇರ್ ಡೆವಲಪ್ಮೆಂಟ್. ಆಮೇಲೆ ಹೌಸಿಂಗ್ದು ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಪ್ರೋಗ್ರಾಮ್ಸ್ ಲಾಂಚ್ ಮಾಡ್ತಾಯಿದ್ವಿ. ದೆನ್ BBMP ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕೆಲವೊಂದು ಪಾಲಿಸೀಸ್ ಮತ್ತು ಎಲ್ಲ ವರ್ಕರ್ಸ್ಗೂ ಕೆಲವೊಂದು ಮೆಡಿಕಲ್ ಪಾಲಿಸೀಸನ್ನು ಅನೌನ್ಸ್ ಮಾಡಬೇಕು ಅಂತ ವರ್ಕ್ ಮಾಡ್ತಾಯಿದ್ವಿ ನಾವು. ಆ್ಯಂಡ್ ಇವತ್ತು ಒಂದಿನ ಅನೌನ್ಸ್ ಮಾಡ್ತೀವಿ. ದೆನ್ ದ ಹೋಲ್ ಇಯರ್ ವಿ ವರ್ಕ್ ಆನ್ ಇಟ್. ಆ್ಯಂಡ್ ಬಹುಶಃ ತುಂಬ ಖುಷಿ ಇದೆ ನನಗೆ. ಅಟ್ಲೀಸ್ಟ್ ಔಟ್ ಆಫ್ 100% 60-70% ಅಚೀವ್ ಮಾಡುವಂಥ ಟೈಮ್ ಕೂಡ ಬಂದಿದೆ. ಆ್ಯಂಡ್ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇದೆ ದಿನ. ಆ್ಯಂಡ್ ಮೇಡಮ್, ಇನ್ನು ಕೊರೋನಾ ನಂತರ ನೀವು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದೀರಾ, ಸಾಮಾಜಿಕ ಕಾರ್ಯಗಳನ್ನು. ಈ ಒಂದು ಥಾಟ್ ಹೇಗೆ ಬಂತು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇದರ ಬಗ್ಗೆ ಯಾವ ಥರ ರೆಸ್ಪಾನ್ಸ್ ಇದೆ ಅನ್ನುವಂಥದ್ದು? ನಥಿಂಗ್ ಆ್ಯಕ್ಚುಲಿ. ಆಲ್ರೆಡಿ ನೀವು ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಚಾರಿಟಿ ಸರ್ವಿಸಸ್ ಆಗಲಿ, ಡೊನೇಷನ್ಸ್ ಆಗಲಿ, ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಗೆ ಅವರು ಮಾಡ್ತಾನೆ ಇದ್ದರು. ಆ್ಯಂಡ್ ಅವರು ಕೂಡ ಅದನ್ನು ಹೇಳ್ಕೊಂಬಂದಿದ್ದಾರೆ ದಟ್ ನೀವು ಏನು ಸಂಪಾದನೆ ಮಾಡ್ತೀರಾ ಅಷ್ಟರಲ್ಲಿ ಮನಸ್ಸು ತಕ್ಕಂಥ, ಲಿಮಿಟೇಷನ್ಸ್ ತಕ್ಕಂಥ, ನಮ್ಮ ಬಜೆಟ್ ತಕ್ಕಂಥ ಏನಾಗುತ್ತೆ ಮನಸ್ಸಿಂದ ಮಾಡಬೇಕು. ಆ್ಯಂಡ್ ಐ ಥಿಂಕ್ ಚಾರಿಟಿ ಮಾಡಬೇಕು ಅಂದರೆ ಏನೋ ಮೋಟಿವ್ ಅಥವಾ ಸಾಕಷ್ಟು ದುಡ್ಡು ಇರಬೇಕು ಅಂತ ಏನೂ ಇಲ್ಲ. ಮನಸ್ಸಿರಬೇಕು. ಮನಸ್ಸಿದ್ರೆ ನಿಜವಾಗ್ಲೂ ಮನಸ್ಸಿಂದ ಪ್ರಯತ್ನ ಪಟ್ಟರೆ 110% ಇಟ್ ಗೆಟ್ಸ್ ಅಟ್ಲೀಸ್ಟ್ 60-70% ಆಗುವಂಥ ಕೆಲಸಗಳು ಅಂತೂ ಹಾಗೆ ಆಗುತ್ತೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಮೋಟಿವೇಶನ್. ಯು ಶುಡ್ ಜಸ್ಟ್ ಹ್ಯಾವ್ ದ ಹಾರ್ಟ್ ಟು ಡೂ ಇಟ್. ನಾವು ಹಂಗೆ ಅದೇ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ದಟ್ ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ, ಏನಾದರೂ ಮಾಡೋಣ. ಸೊ ವಿ ಸ್ಟಾರ್ಟೆಡ್ ವಿತ್ 100 people. ಆ್ಯಂಡ್ ಟುಡೇ ವಿ ರೀಚ್ಡ್ 10,000 meals a day ಡ್ಯೂರಿಂಗ್ ಕೋವಿಡ್. ನಾವು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ಸ್ಗೆ ಊಟ ಕೊಡೋದಂಥ ಒಂದು ಸಂದರ್ಭದಿಂದ. ಸೊ ಅದೇ ರೀತಿಯಲ್ಲಿ ಈವನ್ ದ ಕಮ್ಯುನಿಟಿ ವರ್ಕ್ ದಟ್ ವಿ ಆರ್ ಡೂಯಿಂಗ್ ನಮ್ಮ ಕೈಯಲ್ಲಿ ಎಷ್ಟು ಆಗ್ತಿದೆ ಅಷ್ಟು ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆಲ್ ಮೈ ವೆಲ್ ವಿಶರ್ಸ್ ದಟ್ ಈ ಥರ ಒಂದು ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ನಮ್ಮ ಕೈಯಲ್ಲಿ. ಮೇಡಮ್, ಇವತ್ತು ನಿಮ್ಮ ಹುಟ್ಟುಹಬ್ಬದ ಸಂಭ್ರಮ ಆಗಿರೋದ್ರಿಂದಾಗಿ ನಿಮಗೆ ತುಂಬ ಸ್ಪೆಷಲ್ ಗಿಫ್ಟ್ ಏನಾದರೂ ಸಿಕ್ಕಿತ್ತಾ ನಿಮ್ಮ ಆತ್ಮೀಯರ ಕಡೆಯಿಂದ? ಅದ್ರ ಬಗ್ಗೆ ಹೇಳೋದಾದರೆ? ಸಾಕಷ್ಟು ಪ್ರೀತಿ ಸಿಕ್ಕಿದೆ. ಗಿಫ್ಟ್ ಸದ್ಯಕ್ಕೇನೋ ಸಿಕ್ಕಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ 2 days ಬಿಫೋರ್ 2 days ಆಫ್ಟರ್ ಬರುತ್ತೆ. ಇನ್ನೂ ಯಾವುದೋ ಗಿಫ್ಟ್ ಬಂದಿಲ್ಲ ನನಗೆ. ಬರೀ ಎಲ್ಲರೂ ಬಂದು ವಿಶ್ ಮಾಡಿದ್ದಾರೆ, ಹಗ್ ಮಾಡಿದ್ದಾರೆ, ಫ್ಲವರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ಸ್ ಇನಫ್. ಐ ಆಮ್ ನಾಟ್ ಅ ಗಿಫ್ಟ್ಸ್ ಪರ್ಸನ್ ಆಲ್ಸೋ. ಸೊ ನಾನು ಯೂಶ್ವಲಾಗಿ ಐ ಡೋಂಟ್ ಟೇಕ್ ಗಿಫ್ಟ್ಸ್, ಐ ಡೋಂಟ್ ಎಕ್ಸೆಪ್ಟ್. ಸೊ ಓಕೆ. ಇನ್ನು ಮನೆಯಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದು ಇವತ್ತು ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ? ನಾವು ಇವತ್ತು ಅನ್ನದಾನ ಇಟ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ ಇದಾದಮೇಲೆ. ಸೊ ಯಾ, ದಟ್ಸ್ ಇಟ್. ದೀಸ್ ಥಿಂಗ್ಸ್ ಗಿವ್ ಮೀ ಹ್ಯಾಪಿನೆಸ್. ಐ ವಾಂಟ್ ಟು ಗಿವ್ ಟು ಪೀಪಲ್ ಆನ್ ಮೈ ಬರ್ತ್ಡೇ. ಮೇಡಮ್, ಇನ್ನು ಪ್ರತಿ ವರ್ಷ ನಿಮ್ಮನ್ನು ನಾವು ನೋಡ್ತಾನೆ ಬರ್ತೀವಿ. ಡೇ ಬೈ ಡೇ ನೀವು ಗ್ಲೋ ಆಗ್ತಾನೆ ಹೋಗ್ತಾ ಇದ್ದೀರಾ. ಆ್ಯಂಡ್ ತುಂಬ ಇಷ್ಟಪಡ್ತೀವಿ ಫ್ಯಾನ್ಸ್ ಆಗಿ. ಸೊ ಹೇಗೆ ಮ್ಯಾಮ್ ಇದರ ಒಂದು ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳೋದಾದರೆ? I just stay positive. I just like to think positive, stay positive. Simple, healthy eating. ನಾನು ತುಂಬ ತಿಂಡಿಪೋತಿ. ಅದು ಐ ಥಿಂಕ್ ಬಹುಶಃ ಗೊತ್ತಿರಬೇಕು ಎಲ್ರಿಗೂ ಸದ್ಯಕ್ಕೆ ವಿತ್ ದ ವಿಡಿಯೋಸ್ ದಟ್ ಐ ಪುಟ್ ಅಪ್ ಆಫ್ ಫುಡ್. ಬಟ್ ನಾನು ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಐ ಮೇಂಟೈನ್ ಅ ಹೆಲ್ದಿ ಡಯಟ್. ಐ ವರ್ಕ್ಔಟ್, ಯೋಗ ಮಾಡ್ತೀನಿ. ಐ ಡೂ ಮೈ ರೆಗ್ಯುಲರ್ ಜಿಮ್ ವರ್ಕ್ಔಟ್ಸ್ ಎಸ್ ವೆಲ್. ಸೊ ಐ ಥಿಂಕ್ ಯು ಶುಡ್ ಮೇಂಟೈನ್ ಅ ಬ್ಯಾಲೆನ್ಸ್ ಆಫ್ ಹೆಲ್ದಿ ಡಯಟ್ ಆ್ಯಂಡ್ ಹೆಲ್ದಿ ಆ್ಯಕ್ಟಿವಿಟಿ ಇರಬೇಕು. ಯು ಶುಡ್ ವರ್ಕ್ಔಟ್. ಏನಾದರೂ ನಮ್ಮ ಬಾಡಿಗೆ ನಮ್ಗೇನು ಕಂಫರ್ಟಬಲ್ ಅನಿಸುತ್ತೆ ಮಾಡಬೇಕು. ಇಫ್ ಯು ಲೈಕ್ ಡ್ಯಾನ್ಸಿಂಗ್, dance. If you like walking, walk. If you like swimming, swim. But do a little bit of an activity and just have a positive mind.
ಓಕೆ, ಖಂಡಿತವಾಗ್ಲೂ ಪಾಸಿಟಿವ್ ಆಗಿದ್ರೇನಲ್ವಾ ನೆಕ್ಸ್ಟ್ ಸ್ಟೆಪ್ ಇಡೋಕ್ಕೆ ಸಾಧ್ಯ ಅನ್ನುವಂಥದ್ದು. ಮೇಡಮ್, ಇನ್ನು ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಘಟನೆಗಳನ್ನು ಕೂಡ ನೋಡಿದ್ದೀರಾ, ಆ್ಯಂಡ್ ಅದನ್ನು ಹೇಗೆ ನೀವು ಪಾಸಿಟಿವ್ ಆಗಿ ತೊಗೋತೀರಾ, ನೆಗೆಟಿವಿಂದ ಪಾಸಿಟಿವ್ ಆಗಿ ಹೇಗೆ ತೊಗೊತೀರಾ ಅನ್ನುವಂಥದ್ದು? ಅಲ್ ಟೆಲ್ ಯು, ನಾವು ಮನುಷ್ಯರು ಅಂದಮೇಲೆ, ನಾವು ಒಂದು ಸೊಸೈಟಿ ಅಂದಮೇಲೆ ನಾವು ಒಳ್ಳೆದನ್ನ ನೋಡ್ತೀವಿ, ಕೆಟ್ಟದನ್ನ ನೋಡ್ತೀವಿ. ನಮಗೇನಂದರೆ ನಾವು ಮುಂದೆ ಹೋಗ್ತಾ ಇರಬೇಕು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ. ಓಕೆ, ಏನಾದರೂ ಆಗಿದೆಯಾ ಲೈಫಲ್ಲಿ, ಕೂತ್ಕೊಳ್ಳಿ, ಅದನ್ನು ಅನುಭವಿಸಿ, ಅದರಿಂದ ಕಲಿ ಆ್ಯಂಡ್ ಮೂವ್ ಅಹೆಡ್. ಇಮಿಡಿಯೇಟಾಗಿ ಏನು ಎಫೆಕ್ಟ್ ಆಗಬಾರ್ದು, ನಥಿಂಗ್ ವಿಲ್ ಹ್ಯಾಪನ್ ಇನ್ ಲೈಫ್, ಇಟ್ಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಯು, ಅವೆಲ್ಲ ಸುಳ್ಳು ವಿಷಯಗಳು. ಇಟ್ಸ್ ನಾಟ್ ಗೋಯಿಂಗ್ ಟು ಎವರ್ ಬಿ ಲೈಕ್ ದ್ಯಾಟ್. ಯು ವಿಲ್ ಫೇಸ್ ಗುಡ್ ಥಿಂಗ್ಸ್, ಯು ವಿಲ್ ಫೇಸ್ ಬ್ಯಾಡ್ ಥಿಂಗ್ಸ್, ಬಟ್ ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಜಸ್ಟ್ ಸಿಟ್ ಡೌನ್, ಥಿಂಕ್, ಓಕೆ ಈ ಥರ ಆಗಿದೆಯಾ ಲೈಫಲ್ಲಿ, ಯಾಕಾಗಿದೆ, ಏನಕ್ಕಾಗಿದೆ. 90% ಆಫ್ ದ ಥಿಂಗ್ಸ್ ನಮ್ಮ ತಪ್ಪು ಇಲ್ಲದೆ ಆಗುತ್ತೆ, ಬೇರೆಯವರಿಂದ, ಬೇರೆ ಕಾರಣದಿಂದ, ಬೇರೆ ಸಿಚುವೇಶನ್ ಸರ್ಕಮ್ಸ್ಟಾನ್ಸಸ್ ಆಗುವಂಥ ಪ್ರಾಬ್ಲಮ್ಸ್, ಅಥವಾ ಇಟ್ಸ್ ನಾಟ್ ಬಿಕಾಸ್ ಆಫ್ ಅಸ್. ಲೈಕ್ ದೇ ಸೇ ಅಲ್ವಾ, ಆಕ್ಸಿಡೆಂಟ್ ಯಾವತ್ತೂ ಆಗೋದು ಬೇರೆಯವ್ರ ರೀಸನ್ಸಿಂದ ಆಗೋದು, ನಮ್ಮಿಂದ ಯಾವತ್ತೂ ಆಗಲ್ಲ. ಸೊ ವೆನ್ ಇಟ್ ಹ್ಯಾಪನ್ಸ್ ಯು ಶುಡ್ ಸಿ ಲೈಕ್, ಓಕೆ ಯಾಕಾಗಿದೆ, ಟೇಕ್ ಅ ಸ್ಟೆಪ್ ಬ್ಯಾಕ್, ಸಿಟ್ ಡೌನ್, ರಿಲ್ಯಾಕ್ಸ್ ಆ್ಯಂಡ್ ದೆನ್ ಮೂವ್ ಅಹೆಡ್ ವಿತ್ ಪಾಸಿಟಿವಿಟಿ. ಇನ್ನು ರಾಗಿಣಿ ಅವರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇರ್ತೀವಿ, ತುಂಬಾ ಫ್ಯಾಷನ್ ಸೆನ್ಸ್ ಅಂದರೆ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ, ತುಂಬ ಇಷ್ಟ ಆಗ್ತಾರೆ. ಅಂದರೆ ಫ್ಯಾನ್ಸ್ ಕೂಡ ನಿಮಗೆ ಸಾಕಷ್ಟು ಜನ ನಿಮ್ಮನ್ನು ಫಾಲೋ ಮಾಡೋರು ಇರ್ತಾರೆ ಆ್ಯಂಡ್ ಪಾಸಿಟಿವ್ ಆಗಿ ಹೇಳ್ತಾರೆ. ಆ್ಯಂಡ್ ನಿಮ್ಮ ಬೋಲ್ಡ್ನೆಸ್ಗೆ ಬಗ್ಗೆ ಏನು ಹೇಳ್ತೀರಾ? ನಥಿಂಗ್, ಐ ಥಿಂಕ್ ದಟ್ ಎಕ್ಸ್ಪೆರಿಮೆಂಟ್ ಇಸ್ ಕೀ. ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದು ಮಾಡಬೇಕು. ಯು ಶುಡ್ ಎಕ್ಸ್ಪೆರಿಮೆಂಟ್ ವಿತ್ ಯರ್ ಲುಕ್ಸ್, ವಾಟ್ ಎವರ್, ಏನು ಖುಷಿ ಕೊಡುತ್ತೆ ಅದು ಮಾಡಬೇಕು. ತುಂಬ ಜಾಸ್ತಿ ಯೋಚನೆ ಮಾಡಬಾರ್ದು. ದ ಮೂಮೆಂಟ್ ಯು ಸ್ಟಾರ್ಟ್ ಥಿಂಕಿಂಗ್ ಟು ಮಚ್, ನೋ, ದೆನ್ ಯು ಬೇಕು, ಓಕೆ ಇವ್ರು ಯಾರು ಯೋಚನೆ ಮಾಡ್ತಾರೆ, ಇವ್ರೇನು ಹೇಳ್ತಾರೆ, ಅದೇನು ಅದು. ಜಸ್ಟ್ ಕೀಪ್ ಅ ಕ್ಲಿಯರ್ ಮೈಂಡ್, ಫ್ರೀ ಮೈಂಡ್. ನಿಮ್ಗೆ ಇಷ್ಟ ಆಗ್ತಿದೆಯಾ ವೈಟ್ ಹಾಕಿ, ನಿಮ್ಗೆ ಇಷ್ಟ ಆಗ್ತಿದೆಯಾ ಬ್ಲ್ಯಾಕ್ ಹಾಕಿ, ನಿಮ್ಗೆ ಏನು ಮನ್ಸು ಬರುತ್ತೋ, ನಿಮ್ಮ ಮನ್ಸಿಗೆ ಏನು ಖುಷಿ ಕೊಡುತ್ತೋ ಅದು ಮಾಡಬೇಕು. ಆ್ಯಂಡ್ ಐ ಫೀಲ್ ಲೈಕ್ ಫ್ಯಾಷನ್ ಟುಡೇ ಇಸ್ ಸೋ ವೈಡ್ and professions are so wide. You can do so much. Just don't be negative about it. Just start. ಅಂದರೆ ಯೋಚನೆ ಇಲ್ಲದೆ ಸ್ಟಾರ್ಟ್ ಮಾಡಿ, ಏನಾದರೂ ಔಟ್ಕಮ್ ಅದನ್ನೇ ಬರುತ್ತಲ್ಲ. ಓಕೆ, ನೈಸ್. ಇನ್ನು ರಾಗಿಣಿ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಥರ ನಡೀತಾ ಇದೆಯಾ, ಅಥವಾ ಏನಾದರೂ ಅಪ್ಡೇಟ್ ಇದೆಯಾ ಇನ್ನು ಸದ್ಯಕ್ಕೆ ನಾವು ಕೇಳಬೇಕಾಗಿರುವಂಥದ್ದು? ಕ್ವೈಟ್ ಅ ಫ್ಯೂ, 2 ತಮಿಳ್, 2 ಕನ್ನಡ, 1 ಹಿಂದಿ. ಬಟ್ ಶೂಟಿಂಗ್ಸ್ ನಡೀತಾ ಇದೆ. ವೃಷಭ ಆಗ್ತಿದೆ, ಬಿಂಗೋ ಆಗ್ತಿದೆ, ಮದನಿಕಾ ಆಗ್ತಿದೆ. ತಮಿಳಲ್ಲಿ ಐ ಆಮ್ ಡೂಯಿಂಗ್ 2 ಫಿಲ್ಮ್ಸ್. ಸಂಜು ವೆಟ್ಸ್ ಗೀತಾ 2 ಐ ಆಮ್ ಡೂಯಿಂಗ್. ಸೊ ವರ್ಕ್ ಇಸ್ ಗೋಯಿಂಗ್ ಆನ್, ಶೂಟಿಂಗ್ಸ್ ಆರ್ ಆನ್. ನೈಸ್ ಮ್ಯಾಮ್, ಒಳ್ಳೆಯದಾಗಲಿ. ಕೊನೆಯದಾಗಿ ನಿಮ್ಮದೊಂದು ರೆಸೊಲ್ಯೂಷನ್, ನಿಮ್ಮ ಈ ಬರ್ಡೇ ದಿವಸ ನೀವು ಏನು ಅಂದ್ಕೊಂಡಿದ್ದೀರಾ? Resolution would be to spread more happiness around me and love myself more. Self-love is very important. So ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರಾಗಿಣಿ ದ್ವಿವೇದಿ ಅವರು ಮಾತನಾಡಿದರು. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅವರು ನಾರ್ಮಲಾಗಿ ಹೇಗೂ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ಕೂಡ ಅಷ್ಟೇ ಪೌರ ಕಾರ್ಮಿಕರಿಗೆ ಫುಡ್ಡನ್ನು ವಿತರಿಸೋದಿರ್ಬೋದು, ಜೊತೆಗೆ ಮಂಗಳಮುಖಿಯರನ್ನು ಮಾತನಾಡಿಸೋದಿರ್ಬೋದು, ಅವರಿಗೆ ಕಿಟ್ಗಳನ್ನು ವಿತರಿಸೋದಿರ್ಬೋದು, ಇವೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇವರ ನಿವಾಸದಲ್ಲಿ ಸಾಕಷ್ಟು ಜನ ತುಂಬಿದ್ದಾರೆ. ನಮ್ಮ ಸಂಜೆವಾಣಿ ಕಡೆಯಿಂದ ರಾಗಿಣಿ ದ್ವಿವೇದಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.